ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಧುಕಾಂತಿ. ನಮಗೆ ದೊರಕಿರುವಂಥ ಅಥವಾ ನಾವು ಕೊಂಡುಕೊಂಡಿರುವಂಥ ಜಾಗ ಇರ್ಬೋದು ಅಥವಾ ಜಮೀನು ಇರ್ಬೋದು, ಇದಕ್ಕೆ ಒಂದಲ್ಲ ಒಂದು ಕಿರಿಕಿರಿಗಳು ಅಥವಾ ಕಿರುಕುಳಗಳು ನಮಗಿದ್ದೇ ಇರುತ್ತೆ. ಅದು ನಮ್ಮ ಅಣ್ಣ ತಮ್ಮಂದಿರಿಂದ ಇರ್ಬೋದು, ನಮ್ಮ ಸಂಬಂಧಿಕರಿಂದ ಇರ್ಬೋದು, ಅಥವಾ ಯಾರೋ ಅಕ್ಕಪಕ್ಕದವರಿಂದ ಇರ್ಬೋದು, ಅಥವಾ ಯಾರೋ ನಮಗೆ ಗೊತ್ತಿಲ್ಲದೆ ಇರೋರಿಂದನೂ ಇರ್ಬೋದು. ಈ ರೀತಿಯಾದಂಥ ನಮ್ಮ ಜಾಗ ಅಥವಾ ಜಮೀನಿಗೆ ಆಗ್ತಾ ಇರುವಂಥ ಕಿರಿಕಿರಿಗಳು, ಕಿರುಕುಳಗಳನ್ನು ತಪ್ಪಿಸ್ಕೊಳ್ಳೋದು ಹೇಗೆ? ಇದಕ್ಕೆ ಯಾವುದಾದ್ರು ರೆಮಿಡಿ ಇದೆಯಾ? ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಖ್ಯಾತ ಜ್ಯೋತಿಷಿಗಳಾದಂಥ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ನಾವು ಯಾವುದೋ ಒಂದು ಕಷ್ಟಪಟ್ಟು ಅಥವಾ ನಮ್ಮನ್ನ ಪಾಲಿಗೆ ಬಂದಿರುವಂಥದ್ದು ಜಾಗ ಜಮೀನು ನಾವು ಕೊಂಡ್ಕೊಂಡಿರ್ತೀವಿ ಅಥವಾ ಬಂದಿರುತ್ತೆ. ಇದಕ್ಕೆ ಸಾಕಷ್ಟು ಕಿರುಕುಳಗಳು ಬರ್ತಾನೇ ಇರುತ್ತೆ ಗುರುಗಳೇ. ನಮ್ಮ ಸಂಬಂಧಿಕರೇ ಇರ್ಬೋದು ಅಥವಾ ಅಕ್ಕಪಕ್ಕದವರೇ ಇರ್ಬೋದು. ಈ ರೀತಿಯಾದಂಥ ಕಿರುಕುಳಗಳು ಯಾಕೆ ಬರ್ತಾ ಇರುತ್ತೆ ಅಥವಾ ಈ ರೀತಿಯಾದಂಥ ಕಿರುಕುಳಗಳು ಬಂದರೆ ಏನು ಮಾಡ್ಬೇಕು ಗುರುಗಳೇ? ನೋಡಿ, ಇಲ್ಲಿ ನಾವು ಜಾತಕದಲ್ಲಿ ಕುಜತತ್ವನ ನೋಡ್ತಾ ಇರ್ತೀವಿ. ಕುಜತತ್ವ ಯಾವಾಗ ಸ್ವಲ್ಪ ಕಡಿಮೆ ಇರುತ್ತೆ, ಅಂದರೆ ದೋಷಾದಿಗಳಿಂದ ಕೂಡಿದ್ದಾಗ ಈ ಜಮೀನು ಜಾಗ ಉಳಿಯೋದೇ ಕಷ್ಟ ಆಗ್ಬಿಡುತ್ತೆ. ವಿಕ್ರಯ ಮಾಡ್ಬೋದು, ಸೇಲ್ ಮಾಡ್ಬೋದು, ಅಥವಾ ವ್ಯಾಜ್ಯಗಳು ಹೆಚ್ಚಾಗ್ಬೋದು. ಶನಿ ಜೊತೆಗೆ ಸೇರಿಕೊಂಡಾಗಲೂ ಕೂಡ ಇಂಥ ಸಮಸ್ಯೆಗಳು ಹೆಚ್ಚಳ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಒಂದು, ಇಲ್ಲೇನಾಗುತ್ತೆ, ಜಾಗ ತಗೊಳೋದು ಮಾತ್ರ ಗೊತ್ತಿದೆ, ಸರಿಯಾಗಿ ಪೇಪರ್ ನೋಡಲ್ಲ ಜನ. ಅದನ್ನು ಯೋಚನೆ ಮಾಡಬೇಕು. ತಗೊಳ್ಳೋ ಪರ್ಚೇಸ್ ಮಾಡುವಾಗಲೂ ಕೂಡ ಅಷ್ಟೇ, ಸರಿಯಾಗಿ ಪೇಪರ್ ನೋಡಿದೀವ, ಜಾಗದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ, ಅಥವಾ ಅಕ್ಕಪಕ್ಕದಲ್ಲಿ ಜನ ಹೆಂಗೆ, 4 ಜನಕ್ಕೆ ವಿಚಾರಿಸಿ, ಏನು ನನಗೆ ಸಿಗುತ್ತೋ ಅವ್ರು ಸಿಗುತ್ತೋ, ಕಡಿಮೆಗೆ ಸಿಕ್ತು ಯಾರೋ ಕೊಟ್ರು ಅಂತೇಳಿ ತೊಗೊಂಡ್ಬಿಡ್ತಾರೆ. ನಾಳೆ ಅನುಭವಿಸೋದು ಬೇರೆ ರೀತಿಯಲ್ಲಿ ಇರುತ್ತೆ. ಮತ್ತು ಬದಲಾದ ಕಾಲಘಟ್ಟದಲ್ಲಿ ಯಾವುದೋ ಒಂದು ಜಮೀನು ಮಾರಿದ್ರು ಕೂಡ ಇದ್ದಕ್ಕಿದ್ದಂಗೆ ಈ ಕೋಟಿಗಟ್ಟಲೆ ಬೆಲೆ ಇಡ್ಬಿಡ್ತಾರೆ. ಸಹಜ. ಈಗ ಕೋಗಿಲು ಕ್ರಾಸ್ ಹತ್ರ ಹಿಂಗೆ ಹೋದರೆ ರೋಡ್ಗೆ ಇದೆ ಅಂತ ಜಾಗ ಹೇಳೋದು ಜನ. ಇವತ್ತು ಹೋದರೆ 50 ಕೋಟಿಗೆ ಹೋಗುತ್ತೆ, 100 ಕೋಟಿಗೆ ಹೋಗುತ್ತೆ, 1 ಎಕರೆ ಹೇಳ್ತಾರೆ. ನಾವು ನೋಡಿಲ್ಲ ಅದು ಅಂಥದ್ದು ಕೇಸ್. ಅಂದರೆ ಯಾವುದೋ ಕಾಲದಲ್ಲಿ ಏನಕ್ಕೂ ಉಪಯೋಗ ಇಲ್ಲದೆ ಬಿದ್ದಿರೋ ಜಾಗ ಇತ್ತು, ಅಥವಾ ಆ ಕಾಲದಲ್ಲಿ ಅದು 3 ಲಕ್ಷಕ್ಕೆ ಹೋಗ್ತಿತ್ತು, 30,000 ರೂಪಾಯಿಗೆ ಹೋಗ್ತಿದ್ವು, ಅದು ಗೊತ್ತಿಲ್ಲ ನಮಗೆ. ಈಗ ಕೇಳಿದ ತಕ್ಷಣ 30 ಕೋಟಿ 3 ಕೋಟಿ ಹಿಂಗೆ ಹೇಳೋವಾಗ ಮನುಷ್ಯನಿಗೆ ಏನಾಗುತ್ತೆ, ಅಯ್ಯೋ ನನ್ನ ಜಾಗ ಪಡಿಬೇಕಲ್ಲ, ಒಂದು ಹಾಕಿ ಕೇಸ್ ಅದ್ರ ಮೇಲೆ ಈಗ ಮನಸ್ಥಿತಿ ಬರುತ್ತೆ. ಅಣ್ತಂದ್ರು ದಾಯಾದಿ ವರ್ಗ ಅನ್ನೋದು ಇದ್ದೇ ಇರುತ್ತೆ. ನನಗೆ ಕಡಿಮೆಗೆ ಬಂತು ಅಥವಾ ಜಾಸ್ತಿ ಬಂತು ಅನ್ನೋವಂಥ ಈರ್ಷ್ಯೆಗಳಿರುತ್ತೆ. ನಾನು ನೋಡಿಕೊಂಡೆ, ಅದಕ್ಕೆ ನನಗೆ ಜಾಸ್ತಿ ಸಿಗಬೇಕು ಅನ್ನೋವಂಥ ಬಯಕೆ. ಜೊತೆಗೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂತ ಹೇಳ್ಬಿಟ್ಟು ಅಲ್ಲೊಂದಿಷ್ಟು, ಅಂದರೆ ಪೂರ್ವಾರ್ಜಿತ ಆಸ್ತಿ ಅಂತ ಹೇಳಿದ್ವಿ. ಈಗ ಒಂದಲ್ಲ ಒಂದು ಕಾರಣದಿಂದ ಸಮಸ್ಯೆಗಳು ವ್ಯಾಜ್ಯಗಳಾಗಿ ಮಾರ್ಪಾಡಾಗ್ತವೆ. ಹೌದು. ಮತ್ತು ಸಹಜವಾಗಿ ರಾಜಿ ಸಂಧಾನ ಕುತ್ಕೊಂಡು ಮಾತಾಡಿ ಬಗೆಹರಿಸುವಂಥ ಒಂದು ವ್ಯವಸ್ಥೆ ಇಲ್ಲ. ಈ ರೀತಿಯಾದಂಥ ಸ್ಥಿತಿ. ತನ್ನ ಜಮೀನು ತನ್ನ ಜಾಗ ನ್ಯಾಯಯುತವಾಗಿದ್ದು ಅದನ್ನು ಇನ್ನೊಬ್ರು ಯಾರು ಕಬಳಿಸಬೇಕು ಅಂದರೆ ಅದು ನ್ಯಾಯವಾಗಿ ನಾವು ಪರಿಹಾರವನ್ನು ಹುಡುಕ್ಬೋದು. ಇನ್ನೊಬ್ಬರು ಜಮೀನು ಏನೋ ಅವ್ರ ತಂದೆಯವರು ಮಾರಿಬಿಟ್ಟಿದ್ದಾರೆ ಅಂತ ಹಿಡ್ಕೊಂಡು ಪತ್ರ ಮಾಡಿಕೊಟ್ಟಿಲ್ಲ, ಗೊತ್ತಿದೆ ನಿಜವಾಗಿ ಅವ್ನ ಜಾಗ ಸೇರಿದ್ದು ಅನ್ನೋದು ಗೊತ್ತಿದೆ, ಆದರೂ ಕೂಡ ವೀಕ್ನೆಸ್ ಇಟ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಇದು ತಪ್ಪಾಗುತ್ತೆ. ಇದ್ದಾರೆ ಭಾಳಷ್ಟು ಜನ. ಅದಕ್ಕೋಸ್ಕರ ಹೇಳೋದು, ಪತ್ರ ವ್ಯವಹಾರಗಳು ಸರಿ ಇರಲಿ, ವಿಚಾರ ಮಾಡಿ ತಗೊಳ್ಳಿ. ಕೆಲವೊಂದು ಲಾಯರ್ಗಳ ಸಜೆಷನ್ ತೊಗೊಂಡು ಮುಂದಕ್ಕೆ ಹೋಗಿ ಜಾಗ ಜಮೀನು ವಿಚಾರದಲ್ಲಿ. ಯಾಕಂದರೆ ನಾವು ಶಾಸ್ತ್ರ ಹೇಳಕ್ಕೆ ಕೂತ್ಕೊಂಡ್ರೆ ದಿನಕ್ಕೆ ಇಬ್ಬರು ಹೇಳ್ತೀವಿ, ಜಮೀನ್ದು ಕೇಸು ಜಮೀನು ವಿಷಯ ಬರುತ್ತಾ ಹೋಗುತ್ತಾ, ಈ ರೀತಿಯಾಗಿ ಮಾತಾಡೋರು ಭಾಳ ಇರ್ತಾರೆ. ಸಾಧ್ಯವಾದಷ್ಟು ಹಲವಾರು ಜನಕ್ಕೂ ನಾವು ಪರಿಹಾರ ಮಾಡಿಕೊಟ್ಟಿದ್ವಿ, ಅದು ಬೇರೆ ವಿಚಾರ. ಆದರೆ ನಿಷ್ಠುರಾದರೂ ಪರವಾಗಿಲ್ಲ, ಸರಿಯಾದಂತಹ ನಿರ್ಣಯ ಮಾಡಬೇಕು. ಮಕ್ಕಳಿಗೆ ಏನಕ್ಕೆ ಹೇಳ್ತಾ ಇದ್ದೀನಿ, ಒಬ್ರಿಗೆ 4 ಜನ ಮಕ್ಕಳಿದ್ದಾರೆ ಅಂದರೆ ಒಬ್ರಿಗೊಂದು ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಅವರಿಬ್ರು ಜಗಳ ಮಾಡ್ಕೊಂಡು ಅವರೆಲ್ಲ ಜಗಳ ಮಾಡ್ಕೊಂಡು ಕೂತ್ಕೋತಾರೆ. ಇಲ್ಲಿ ಇವರೇ ಬೆಂಕಿ ಹಚ್ಚಿ ಹೋಗೋ ಕೆಲಸ ಮಾಡ್ತಾರೆ ಇವ್ರ ಕಾಲದಲ್ಲಿ. ಹಾಗಾಗಿ ಸರಿಯಾಗಿ ನಿಷ್ಠುರವಾಗಿ ಏನು ಬೇಕು ಪತ್ರ ಮಾಡ್ಕೊಂಡು ಯಾರ್ಯಾರು ಏನೇನು ಭಾಗ ಎಲ್ಲೆಲ್ಲಿ ಕೊಡಬೇಕು ಕೊಟ್ಟೆ ಸುಮ್ಮನೆ ಹೋಗ್ಬಿಡ್ಬೇಕು. ಸುಮ್ಮನೆ ವ್ಯಾಜ್ಯದಲ್ಲೇ ಮುಳುಗಿ ಆ ವ್ಯಾಜ್ಯನೇ ಜೀವನ ಮಾಡ್ಕೊಂಡು ಬೇರೆ ಮಾಡೋ ಕೆಲಸ ಎಲ್ಲ ಬಿಟ್ಟು ಅವನದು ಕೇಸು ಆ ಕೇಸು ಈ ಕೇಸು ಅಂತ ಓಡಾಡ್ಕೊಂಡು ಅವ್ನು ಹಿಂಗೆ ಮೋಸ ಮಾಡ್ದ, ಅವ್ನು ಹಂಗೆ ಮಾಡ್ದ, ಅವ್ನು ಬದು ಒತ್ತದ, ಇವನು ಆ ಕಡೆ ಬಂದ, ನಂದು 5 ಅಡಿ ಹೋಯ್ತು, 10 ಅಡಿ ಹೋಯ್ತು, ನಂದೊಂದು ಗುಂಟೆ ಇಷ್ಟು ಜಾಗ ತೊಗೊಂಡ್ಬಿಟ್ರು, ಬರೀ ಹಿಂಸೆಯಲ್ಲೇ ಕಾಲ ಕಳೆಯುವಂಥ ಒಂದು ಪರಿಸ್ಥಿತಿ ಬಂದಿರುತ್ತೆ. ಇಲ್ಲಿ ಅವನ ಜೀವನದ ಅಂತಃಸತ್ವ ಕಳ್ಕೊಂಡಿರ್ತಾನೆ, ಮಾನಸಿಕವಾದಂಥ ಒಂದು ವ್ಯವಸ್ಥೆ ಹೋಗಿರುತ್ತೆ. ಹಾಗೆ ಅವನ ಬಲಾಢ್ಯತೆ ಎಲ್ಲವೂ ಕೂಡ ಕಣ್ಮರೆಯಾಗಿ ಬರೀ ಜಾಗ ಜಮೀನು, ಅವನ ತೊಂದರೆ ಇವನ ತೊಂದರೆ, ಅವನ ಶತ್ರು ಇವನ ಶತ್ರು,
ಇಷ್ಟರಲ್ಲೇ ಕಾಲ ಕಳೆಯುವಂಥ ಒಂದು ಮನಸ್ಥಿತಿ ಈ ಜಮೀನು ನಿರ್ಮಾಣ ಮಾಡ್ಬಿಡುತ್ತೆ. ಹ್ಮ್ ನಾವೇನಂತೀವಿ ಇದಕ್ಕೆ, ಆ ಜಮೀನು ಇದ್ದಿದ್ದೇ ತಪ್ಪದು. ಅದು ಇರಲಿಲ್ಲ ಅಂತಂದರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಅದು ಇದ್ದಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಏನೋ ಒಂದು ಪಡಿಬೇಕು ಅನ್ನೋಂಥ ಒಂದು ಇದು ಅದು ನ್ಯಾಯಯುತವಾಗಿ ಬರಲೇಬೇಕು. ಈ ದಿನಮಾನಗಳು ಹೆಚ್ಚಾಗಿದೆ, ಅದಕ್ಕೆ ಸಾಕಷ್ಟು ಪರಿಹಾರಗಳು ಕೂಡ ಇದ್ದಾವೆ. ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಜಾಗ ಜಮೀನನ್ನ ಖರೀದಿ ಮಾಡಿರಿ, ಅಥವಾ ಇರೋ ಕಾಲದಲ್ಲಿ ಸರಿಯಾಗಿ ಆಸ್ತಿ ಹಂಚಿಕೆ ಮಾಡೋದು, ಅಥವಾ ಕುತ್ಕೊಂಡು ಮಾತಾಡುವಂಥ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದು ಹೆಚ್ಚಾಗಿ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಗುರುಗಳೇ, ಈಗ ಈ ರೀತಿಯಾದಂಥ ನೀವು ಹೇಳಿದ್ರಿ ಸಮಸ್ಯೆಗಳು ವ್ಯಾಜ್ಯಗಳಾಗ್ಬಿಡುತ್ತೆ ಅಂತ. ಈ ವ್ಯಾಜ್ಯಗಳಾಗ್ಬಿಟ್ರೆ ಮತ್ತೆ ಕೋರ್ಟ್ಗೆ ಹೋಗಬೇಕು, ಕಚೇರಿಗೆ ಹೋಗಬೇಕು, ಅಲಿತಾ ಇರಬೇಕು, ಈ ರೀತಿ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ ಗುರುಗಳೇ. ಸೊ ಈ ಎಲ್ಲ ತೊಂದರೆಗಳಿಂದ ನಾವು ಪರಿಹಾರಗಳನ್ನು ಪಡ್ಕೋಬೇಕು, ಈ ತಲೆನೋವು ಬೇಡ, ಈ ವ್ಯಾಜ್ಯಗಳು ನಾವು ಬೇಡ ಅಂತಂದರೆ ಏನು ರೆಮಿಡಿ ಮಾಡ್ಕೋಬೇಕು ಗುರುಗಳೇ? ನೋಡಿ, ವ್ಯಾಜ್ಯಗಳು ಸೃಷ್ಟಿ ಆದರೆ ಅದು ಬಗೆಹರಿದಷ್ಟು ಸುಲಭ ಅಲ್ಲ. ಹೌದು. ಯಾಕಂದರೆ ವಾದ ವಿವಾದ ಅದರದ್ದೇ ಆದಂತಹ ಒಂದು ಥಿಯರಿ ಇರ್ತದೆ, ನಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಗಳಿರ್ತವೆ. ವ್ಯಾಜ್ಯ ಶುರು ಆಗೋದಕ್ಕಿಂತ ಮುಂಚೆ ಸಮಸ್ಯೆಗಳನ್ನು ಇತಿಶ್ರೀ ಹಾಡೋದು ಮುಖ್ಯ. ಇದು ಏನೇ ಇರಲಿ, ಏನೋ ಆಗೋಗ್ಬಿಟ್ಟಿದ್ದು ಏನೋ ಮಾಡೋಕ್ಕಾಗಲ್ಲ, ನಮ್ದಲ್ಲ ನಿಮ್ದಲ್ಲ, ಆಗೋಗಿದ್ದನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ನಿಮ್ಮ ಜಾಗ ಜಮೀನಿನಲ್ಲಿ ಕಿರುಕುಳ ಮಾಡ್ತಾ ಇದ್ರೆ, ಇನ್ನೊಬ್ಬರಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅಕ್ಕಪಕ್ಕದವ್ರು ತೊಂದರೆ ಮಾಡ್ತಾ ಇದ್ದಾರೆ, ವ್ಯಾಜ್ಯಗಳ ವಿನಾಕಾರಣವಾಗಿ ಮುಂದೂಡ್ತಾ ಹೆಚ್ಚಿಗೆ ಸಮಸ್ಯೆಗಳಾಗ್ತಾ ಇದ್ದಾರೆ, ಸರಿ ಮಾಡ್ಕೊಳ್ಬೇಕು, ಒಂದು ಹಂತಕ್ಕೆ ಬರಬೇಕು, ಇದು ಇತಿಶ್ರೀ ಆಗಬೇಕು. ಅದು ಹೇಗೆ ಪರಿಹಾರ ಆಗ್ಬೋದು? ಮಾತುಕತೆಯಿಂದ ಪರಿಹಾರ ಆಗ್ಬೋದು, ರಾಜಿ ಸಂಧಾನಗಳ ಮೂಲಕ ಪರಿಹಾರ ಆಗ್ಬೋದು, ಅಥವಾ ಯಾರೋ ಆ ಪಕ್ಕದಲ್ಲಿ ಒತ್ತುತ್ತಾ ಇರ್ತಾರೆ, ಸರ್ವೆ ಮಾಡಿ ಸರಿ ಮಾಡ್ಕೊಬೇಕು. ಅವಕ್ಕೆಲ್ಲ ಒದಗಿ ಬರಬೇಕು, ಅದಕ್ಕೆ ಅವರು ಸಹಮತ ಕೊಡಬೇಕಾಗುತ್ತೆ. ಕ್ರಿಯೆ ಒಂದಲ್ಲ, ಎರಡು ಕಡೆಯಿಂದನೂ ಕೂಡಿ ಬಂದರೆ ಮಾತ್ರ ಅದು ಸರಿ ಹೋಗೋದು ಸಮಸ್ಯೆ. ಹೀಗೆ ಒಂದು ಪರಿಹಾರ ಹೇಳ್ತೀನಿ. ಇಂತಹ ಕಿರುಕುಳ, ಇಂಥ ಸ್ಥಿತಿನ ಸರಿ ಮಾಡಲಿಕ್ಕೆ ಬಿಳಿ ಸಾಸಿವೆ ನೋಡಿರ್ತಾರೆ. ಈ ಬಿಳಿ ಸಾಸಿವೆಯನ್ನು ಮಂಗಳವಾರ ದಿನದಂತಾನೆ, ಹಾಗೆ ಈ ತಾಮ್ರ ಶಿಕೆಯನ್ನು ಕೇಳಿರ್ತಾರೆ. ಈ ಗ್ರಂಥಿಗೆ ಅಂಗಡಿ, ಪೂಜಾ ಅಂಗಡಿಗೆ ಹೋದ್ರೆ ನಿಮ್ಗೆ ಸಿಗುತ್ತೆ. ಈ ತಾಮ್ರ ಶಿಕೆಯನ್ನು ತಗೊಂಡು ದಹನ ಮಾಡಿ ಸುಟ್ಟಾಕ್ಬಿಡಿ, ಕಪ್ಪು ಅವಶೇಷ ಬರುತ್ತೆ. ಈ ಬಿಳಿ ಸಾಸಿವೆ ಜೊತೆ ಮಿಶ್ರಣ ಮಾಡಿ, ಜೊತೆಗೆ ಅದರಲ್ಲಿ ಗೋರಂಜನ ಸೇರಿಸ್ಬಿಡಿ. ಈಗೇನಾಯಿತು? ಬಿಳಿ ಸಾಸಿವೆ, ದಹಿಸಿರ್ತಕ್ಕಂಥ ತಾಮ್ರ ಶಿಕೆ, ಗೋರಂಜನ, ಈ ಮೂರನ್ನೂ ಮಿಶ್ರಣ ಮಾಡಿ, ಎಲ್ಲಿ ಜಾಗದಲ್ಲಿ ಸಮಸ್ಯೆ ಇದೆಯಾ, ಸೈಟಲ್ಲಿ ಅಥವಾ ಜಮೀನಲ್ಲಿ ಸಮಸ್ಯೆ ಇದೆಯಾ, ಈ ಸಮಸ್ಯೆ ಇರ್ತಕ್ಕಂಥ ಜಾಗದಲ್ಲಿ ಎರಚಿಬಿಡಿ. ಹೇಗೆ ನೀವು ಇದು ಏರಿಸ್ತಿರಲ್ಲ, ಬೆಳೆಗೆ ಏನೋ ಹಾಕ್ತಿರಲ್ಲ, ಹಾಗೆ ಇದನ್ನು ಏರಿಸಿಬಿಡಿ. ಖಂಡಿತವಾಗಿಯೂ ಅದೊಂದು ಪರಿಹಾರದತ್ತ ಹೋಲುತ್ತೆ, ಪರಿಹಾರಕ್ಕೆ ಎಡೆ ಮಾಡಿ ಕೊಡುತ್ತೆ. ಆ ಜಾಗದಲ್ಲಿರ್ತಕ್ಕಂಥ ನೆಗೆಟಿವ್ ಅನ್ನೋದನ್ನ ತೆಗೆದು ಹಾಕುತ್ತೆ, ಸರಿ ಹೋಗುವಂಥ ಒಂದು ಪಾಸಿಟಿವ್ ಆದಂಥ ಅಂಶಗಳು ಇಲ್ಲಿ ಕೂಡುತ್ತೆ. ಈ ಬಿಳಿ ಸಾಸಿವೆ ಮಹತ್ವನೇ ಅದು ಪಾಸಿಟಿವ್ ಆಗಿರುತ್ತೆ. ಹಾಗೆ ಬಹಳ ಎಲ್ಲಿ ನಕಾರಾತ್ಮಕತೆ ಇದೆ, ಅಂದರೆ ಏನೂ ಆಗಲ್ಲ ಅನ್ನೋ ಜಾಗದಲ್ಲಿ ಇದು ಸರಿಪಡಿಸುವಂಥ ಒಂದು ಸ್ಥಿತಿ ಆ ಒಂದು ಬಿಳಿ ಸಾಸಿವೆಗಿದೆ ಅನ್ನೋದು ತಂತ್ರದಲ್ಲಿ ನಾವು ನೋಡಿರ್ತೇವೆ. ಇದಲ್ಲ, ಈ ಬಹಳಷ್ಟು ಹಳೆಯ ವಿಚಾರಗಳನ್ನು ಮಾಡ್ತಾ ಇರ್ತವೆ, ಹಳೆಯ ಕಾಲದಿಂದನೂ ಇದೆ. ಹಾಗೆ ಮನೆಯಲ್ಲೂ ಕೂಡ ಸಮಸ್ಯೆ ಕಿರುಕುಳ ಇರ್ತವೆ. ಕೆಲವೊಮ್ಮೆ ಮನೆ ವ್ಯಾಜ್ಯಗಳಾಗಿರ್ಬೋದು, ಅಥವಾ ಮನೆಯಲ್ಲ ಸುಮ್ಮನೆ ಜಗಳ ಮಾಡ್ಕೊಂಡಿರ್ತಾರೆ. ಈ ಬಿಳಿ ಸಾಸಿವೆನ ಸ್ವಲ್ಪ ಎರಚಿಬಿಟ್ಟು ಒಂದು ನೈಟ್ ಬಿಟ್ಟು, ಮಾರನೇ ದಿನ ನೈಟು ನೀವು ಬಟ್ಟೆಯಲ್ಲಿ ಎದ್ರಲ್ಲಾದ್ರೂ ಒರೆಸ್ಕೊಂಡು ತೊಗೊಂಡು ಹೊರಗಡೆ ಸುಟ್ಟು ಹಾಕ್ಬಿಟ್ರೆ ಆ ಮನೆಯಲ್ಲಿರೋ ನೆಗೆಟಿವ್ಗಳು ಕೂಡ ಹೋಗುತ್ತೆ. ಬಹಳಷ್ಟು ಜನ ಮಾಡ್ತಾ ಇರ್ತಾರೆ ಇದು. ಹಾಗಾಗಿ ಈ ಪರಿಹಾರ ನಿಮಗೆ ಲಾಭದಾಯಕವಾಗಿ ಒಳ್ಳೆ ರೀತಿಯಾದಂಥ ಫಲಿತಾಂಶ ಕೊಡುತ್ತೆ. ಮತ್ತು ನಿಮಗೆ ಒಂದು ಇದೇನು ದೊಡ್ಡ ಖರ್ಚಲ್ಲ, ವಿಚಾರ ಅಲ್ಲ, ಮಾಡ್ಕೊಂಡೋದ್ರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಮಾಡಿ, ಶುಭ ಆಗುತ್ತೆ. ಈ ಜಾಗ ಜಮೀನು ವ್ಯಾಜ್ಯಗಳನ್ನುವಂಥದ್ದು ಯಾರಿಗೂ ಕೂಡ ಒಂದು ಈಸಿಯಾಗಿರೋದಿಲ್ಲ. ಅದನ್ನು ಯಾವ ರೀತಿಯಾಗಿ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ತಿಳಿಸ್ಕೊಟ್ರಿ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಈ ನಮ್ಮ ಜಾಗ ಅಥವಾ ಜಮೀನಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಆಗುವಂಥ ಈ ವ್ಯಾಜ್ಯಗಳು ಅಥವಾ ತೊಂದರೆಗಳು, ಕಿರುಕುಳಗಳು, ಕಿರಿಕಿರಿಗಳಿಗೆ ಯಾವ ರೀತಿ ಸಿಂಪಲ್ ಪರಿಹಾರವನ್ನು ಮಾಡ್ಕೊಳ್ಬೋದು, ಅದು ಸರಿಯಾಗುವಂಥ ರೀತಿಯಲ್ಲಿ ಅಂಥೇಳಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ರೆಮಿಡಿಯನ್ನು ನೀವು ಕೂಡ ಟ್ರೈ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಗುರುಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗಳಿಗೆ ಕರೆ ಮಾಡ್ಬೋದು. ಅಥವಾ ನೇರವಾಗಿ ಸಮಾಲೋಚನೆಯನ್ನು ನಡೆಸಬೇಕು ಅಂತಿದ್ರೆ ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿ ಗುರುಗಳ ಕಚೇರಿ ಹಾಗೆ ಮನೆ ಇದೆ, ನೀವು ನೇರವಾಗಿ ಬಂದು ಭೇಟಿಯಾಗ್ಬೋದು. ನಮಸ್ಕಾರ.